ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಪಂಚಮಿ ಇವತ್ತು 11:30ಗೆ ಶುರು ಆಗಿ ನಾಳೆ 2:30 ತನಕ ಪಂಚಮಿ ತಿಥಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಇರುವಂಥ ವಾರಾಹಿ ದೇವಿಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲರಿಗೂ ವಾರಾಹಿ ದೇವಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ನೀವು ಮೊಬೈಲಲ್ಲೇ ವಾರಾಹಿ ದೇವಿಯ ದರ್ಶನ ಮಾಡ್ಕೊಬೋದು. ಅದರಲ್ಲೇ ಇರೋರಾದರೆ ನೀವು ಮಲ್ಲೇಶ್ವರಮಲ್ಲಿರೋ ಈ ವಾರಾಹಿ ದೇವಿಯ ದರ್ಶನವನ್ನು ನೀವು ಮಾಡ್ಕೊಬೋದು. ಅಥವಾ ಈ ದಿನ ಆಗಲಿಲ್ಲ ಅಂದರೆ ನೀವು ಬೇರೆ ದಿನ ಯಾವ ದಿನ ಬೇಕಾದರೂ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ಈ ದೇವಸ್ಥಾನದ ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಕೂಡ ನೀವು ದೇವಸ್ಥಾನಕ್ಕೆ ಬರ್ಬೋದು. ದೇವಸ್ಥಾನದ ಹೊರಗಡೆ ಸ್ನೇಹಿತರೆ, ದೇವಸ್ಥಾನದ ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ದೇವಸ್ಥಾನದ ಹೊರಗಡೆ. ಆದರೆ ದೇವಸ್ಥಾನದ ಒಳಗಡೆ ಅಂತೂ ತುಂಬ ಶಕ್ತಿಯುತವಾದ ದೇವತೆಗಳಿದ್ದಾರೆ. ಪಂಚಮಿ ಆಗಿರೋದ್ರಿಂದ ವಿಶೇಷ ದೀಪಾರಾಧನೆನ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಿಮಗೆ ವಾರಾಹಿ ದೇವಿಯ ಮೂಲ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೋಡಿ, ದೇವಸ್ಥಾನದ ಹೊರಗಡೆ ಇದು. ನಾವೀಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಪ್ರತ್ಯಂಗಿರ ದೇವಿಯನ್ನು ದರ್ಶನ ಮಾಡ್ಕೊಳ್ಳೋಣ. ಅದ್ರ ಜೊತೆ ದುರ್ಗಾದೇವಿ ಆಗ್ಬೋದು, ರೇಣುಕಾ ಯಲ್ಲಮ್ಮ ದೇವಿ ಆಗ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಿ ಆಗ್ಬೋದು, ಈ ರೀತಿಯಾಗಿ ನಾನಾ ದೇವತೆಗಳಿದ್ದಾರೆ. ಅದರ ದರ್ಶನ ಕೂಡ ಮಾಡಿಸ್ತೀನಿ. ಈಗ ವಾರಾಹಿ ದೇವಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ನೋಡಿ. ವಾರಾಹಿ ದೇವಿಯ ದರ್ಶನವನ್ನು ನಾವೆಲ್ಲರೂ ವಾರಾಹಿ ದೇವಿಯ ದರ್ಶನ ಮಾಡ್ಕೊಳ್ಳೋಣ. ನೋಡಿ, ಅಮ್ಮ ಗ್ರೀನ್ ಕಲರ್ ಸ್ಯಾರಿಲಿ ಇರೋದ್ರಿಂದ ಎಷ್ಟೋ ಚೆನ್ನಾಗಿ ಕಾಣ್ತಾ ಇದ್ರು. ಅಂದರೆ ಅಮ್ಮ ಎದ್ದು ಬರೋ ರೀತಿಯಲ್ಲಿ ಅಮ್ಮ ಕಾಣ್ತಾ ಇದ್ರು. ಆ ದೇವಿ ಮುಂದೆ ನಿಂತ್ಕೊಂಡ್ರೆ ನನಗಂತೂ ತುಂಬ ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು ಸ್ನೇಹಿತರೆ. ಅಲಂಕಾರನೂ ಕೂಡ ಅಷ್ಟು ಚೆನ್ನಾಗಿತ್ತು. ಅಮ್ಮ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ತುಂಬ ಪಾಸಿಟಿವ್ ವೈಬ್ಸ್ ಇದೆ ಈ ದೇವಸ್ಥಾನದಲ್ಲಿ. ಅಂತೂ ನೀವು ಒಂದು ಸರಿ ಭೇಟಿ ಕೊಡಿ, ನೀವು ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ, ನಿಮ್ಗೆ ಆಗ ಅರ್ಥ ಆಗುತ್ತೆ. ಪಂಚಮಿ ದಿನಗಳಲ್ಲಿ ಹೋಮ ಕೂಡ ನಡೆಯುತ್ತೆ. ಆದರೆ ನಾನು ಸ್ವಲ್ಪ ಬೇಗ ವಾಪಸ್ ಬರಬೇಕಾಗಿತ್ತು, ಹಾಗಾಗಿ ನಿಮಗೆ ಹೋಮವನ್ನು ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಸಾಮೂಹಿಕವಾಗಿ ಹೋಮ ಮಾಡ್ತಾರೆ. ಒಬ್ಬರಿಗೆ 750 ರೂಪಾಯಿ ಅಂದರೆ 750 ರುಪೀಸ್ ಕೊಟ್ಟರೆ ನಿಮಗೆ ಸಾಮೂಹಿಕವಾಗಿ ಹೋಮ ಕೂಡ ಮಾಡಿಕೊಡ್ತಾರೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತಂದರೆ ಮಂಡೇ ಟು ಸಂಡೇ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಓಪನ್ ಇರುತ್ತೆ. ಇನ್ನು ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕನೂ ಓಪನ್ ಇರುತ್ತೆ ದೇವಸ್ಥಾನ. ಅದರಲ್ಲೂ ವಿಶೇಷ ದೀಪಾರಾಧನೆ, ವಿಶೇಷ ದಿನಗಳು ಅಂದರೆ ಪಂಚಮಿ, ಅಷ್ಟಮಿ, ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ತುಂಬ ವಿಶೇಷ ಪೂಜೆಗಳು, ವಿಶೇಷವಾದ ಅಲಂಕಾರ ಕೂಡ ಇರುತ್ತೆ. ಶ್ರೀ ವಾರಾಹಿ ದೇವಸ್ಥಾನ ನಿಮಗೆ ಇದಿರೋದು ಫಸ್ಟ್ ಕ್ರಾಸ್ 4th ಮೇನ್ ರೋಡ್, ಮಲ್ಲೇಶ್ವರಂ. ಇಲ್ಲಿ ನೀವು ಬಂದರೆ ಸಾಕು. ಇಲ್ಲಿ KC ಜನರಲ್ ಹಾಸ್ಪಿಟಲ್, ನಿಮಗೆ ಇದು KC ಜನರಲ್ ಹಾಸ್ಪಿಟಲ್ ಪಕ್ಕದ ರೋಡಲ್ಲೇ ಇರೋದು. ಹಾಗಾಗಿ ನೀವು KC ಜನರಲ್ ಆಸ್ಪತ್ರೆ ಹತ್ರ ಬಂದು ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಸ್ನೇಹಿತರೆ. ಅಷ್ಟು ಫೇಮಸ್ ಆದ ದೇವಸ್ಥಾನ ಇದು. ಇಲ್ಲಿ ಕಾಣ್ತಾ ಇದೆಯಲ್ಲ ದೇವರು, ಇದು ಮುತ್ತು ಮಾರಮ್ಮ, ಹಾಗೆಯೇ ರೇಣುಕಾ ಯಲ್ಲಮ್ಮ ದೇವಿ. ತುಂಬಾ ಪವರ್ಫುಲ್ ದೇವತೆಗಳು ಈ ದೇವಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ. ನೀವು ಒಂದೊಂದು ದೇವರನ್ನು ನೋಡ್ತಾ ಇದ್ರೆ ಹಾಗೆಯೇ ಮನಸ್ಸು ತುಂಬಾ ಹುಕ್ಕಿ ಬರುತ್ತೆ. ಮನಸ್ಸಲ್ಲಿ ಅಷ್ಟು ಸಮಾಧಾನ ತರುತ್ತೆ ಈ ದೇವಸ್ಥಾನಕ್ಕೆ ಹೋದರೆ. ಪಕ್ಕದಲ್ಲೇ ಇರೋದು ತುಂಬ ಗಣಪತಿ ದೇವಸ್ಥಾನ ಆಗ್ಬೋದು. ಇಲ್ಲಿ ನೋಡಿ, ಹಾಗೆಯೇ ನಿಮಗೆ ಕಾಳಿ ದೇವಿ, ಹಾಗೆಯೇ ದುರ್ಗಾದೇವಿ, ಪ್ರತ್ಯಂಗಿರ ದೇವಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಎಲ್ಲ ದೇವರುಗಳು ಇದೊಂದು ದೇವಸ್ಥಾನಕ್ಕೆ ಬಂದರೆ ಸಾಕು ಸ್ನೇಹಿತರೆ. ಎಲ್ಲ ದೇವರುಗಳು ಸಿಗುತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು. ಇದು ನೋಡಿ ದುರ್ಗಾದೇವಿ, ಹಾಗೆಯೇ ಪ್ರತ್ಯಂಗಿರ ದೇವಿ, ಇವರಿಬ್ಬರೂ. ಹಾಗೆಯೇ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ ಅಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲ, ನನಗೆ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ಅದರಲ್ಲೂ ಅಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇದೆ ದೇವಸ್ಥಾನದಲ್ಲಿ. ನೀವು ಒಂದು ಹೆಜ್ಜೆ ಇಡ್ತಾ ಇದ್ದಂಗೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಪವರ್ಫುಲ್ ದೇವರು ಅಂತ. ಇನ್ನು ವಾರಾಹಿ ದೇವಿ ಫೋಟೋನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದಾ ಅಂದರೆ ಖಂಡಿತ ಪೂಜೆ ಮಾಡ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆಯದು. ಇಲ್ಲಿ ವಾರಾಹಿ ದೇವಿ ಫೋಟೋ ಈ ದೇವಸ್ಥಾನದಲ್ಲಿ ಕೂಡ ಸಿಗುತ್ತೆ. ನಿಮ್ಗೆ ಯಾರಿಗಾದರೂ ಬೇಕು ಅಂದವರು ಈ ದೇವಸ್ಥಾನಕ್ಕೆ ಬಂದರೆ ವಾರಾಹಿ ಫೋಟೋ ಇಲ್ಲೇ ಸಿಗುತ್ತೆ. ಹಾಗಾಗಿ ನೀವು ತೊಗೊಂಡೋಗಿ ಪೂಜೆ ಕೂಡ ಮಾಡ್ಬೋದು. ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ನಾನು ಪುರೋಹಿತರಿಗೆ ಕೇಳಿದೆ ಇಲ್ಲಿನ ವಿಶೇಷತೆ ಏನು ಅಂತ. ಕೇಳಿದ್ದಕ್ಕೆ ಇಲ್ಲೊಂದು ಮರ ಕಾಣ್ತಾ ಇತ್ತು, ಮರ ತುಂಬಾ ಅರಕೆ ಕಟ್ಟಿದ್ರು. ಹಾಗಾಗಿ ನಾನು ಪುರೋಹಿತರಿಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನಿಮಗೆ ಏನು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅನಿಸುತ್ತೆ ಅಂದರೆ ಒಬ್ಬೊಬ್ಬರಿಗೆ ಸಂತಾನ ಭಾಗ್ಯ ಬೇಕು, ಮದುವೆ ಆಗಬೇಕು, ಅಥವಾ ಮನೆ ಕಟ್ಟಬೇಕು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ಅಥವಾ ಆರೋಗ್ಯ ಚೆನ್ನಾಗಾಗಬೇಕು, ಏನೇ ಸಮಸ್ಯೆ ಇದ್ರೂ ನೀವು ಇಲ್ಲೊಂದು ಚೀಟಿಲಿ ಬರೆದು, ಅಂದರೆ ಒಂದು ಪೇಪರ್ ತೊಗೊಂಡು ಪ್ಲೇನ್ ಶೀಟು ಅಥವಾ ರೂಲ್ ಶೀಟಲ್ಲೇ ಬರೆದು ನೀವು ಅದನ್ನು ರೋಲ್ ಮಾಡಿ, ಇಲ್ಲಿ ಒಂದು ಮರ ಕಾಣ್ತಾ ಇದ್ದಿಲ್ಲ, ಈ ಮರಕ್ಕೆ ಕಟ್ಟಿ ನೀವು ತೆಂಗಿನಕಾಯಿಯ ದೀಪವನ್ನು ಹಚ್ಚಬೇಕಾಗತ್ತೆ. ಅಂದರೆ ತೆಂಗಿನಕಾಯಿ ಹೊಡೆದು ಅದರಲ್ಲಿ 2 ಕಡೆನೂ ಕೊಬ್ಬರಿ ಎಣ್ಣೆ ಹಾಕಿ ನೀವು ದೀಪವನ್ನು ಹಚ್ಚಿ ನೀವು ವಾರಾಹಿ ದೇವಿಯನ್ನು ಬೇಡ್ಕೊಳ್ಳೋದ್ರಿಂದ ನಿಮ್ಮ 7 ಪಂಚಮಿಗಳಲ್ಲೇ ನಿಮಗೆ ನಿಮ್ಮ ಆಸೆ ನೆರವೇರುತ್ತೆ. ಅಂದರೆ
7 ಪಂಚಮಿ ಬರುವಷ್ಟರಲ್ಲೇ ನಿಮ್ಮ ಆಸೆ ನೆರವೇರುತ್ತೆ ಅಂತ ನನಗೆ ಪುರೋಹಿತರು ಹೇಳಿದ್ರು. ಹಾಗಾಗಿ ನೋಡಿ ಸ್ನೇಹಿತರೆ, ಎಷ್ಟೊಂದು ಇಲ್ಲಿ ನಾನು ಈ ಮರದಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಎಷ್ಟೊಂದು ಹರಕೆಗಳು ಕಟ್ಟಿದ್ದಾರೆ, ಎಷ್ಟೊಂದು ಜನ ಈ ರೀತಿಯಾಗಿ ಬರೆದು ಕಟ್ಟಿದ್ದಾರೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಹಾಗಾಗಿ ನನಗೆ ನೋಡಿದ ತಕ್ಷಣ ನಾನು ಫಸ್ಟ್ ಪುರೋಹಿತರಿಗೆ ಕೇಳಿದೆ. ಅವರು ನನಗೆ ಈ ರೀತಿಯಾಗಿ ಹೇಳಿದ್ರು, ನೀವು ಯಾವ ದಿನ ಬಂದು ನೀವು ಅಂದರೆ ಪಂಚಮಿ ದಿನವೇ ಅಲ್ಲ, ನೀವು ಬೇರೆ ದಿನ ಬಂದು ನೀವು ಈ ರೀತಿಯಾಗಿ ತೆಂಗಿನಕಾಯಿ ದೀಪ ಹಚ್ಚಿ ನೀವು ಈ ಹರಕೆನ ಅಂದರೆ ನಿಮ್ಗೇನು ಆಗಬೇಕು ಅಂತ ಅದನ್ನು ಪೇಪರಲ್ಲಿ ಬರೆದು ನೀವು ಈ ಮರಕ್ಕೆ ಕಟ್ಟಿ ನೀವು ವಾರಾಹಿ ದೇವಿಯನ್ನು ಬೇಡ್ಕೊಂಡೋದ್ರೆ 7 ಪಂಚಮಿಗಳಲ್ಲಿ ನಿಮಗೆ ನಿಮ್ಮ ಆಸೆ ನೆರವೇರುತ್ತೆ. ಪಂಚಮಿ ದಿನಗಳಲ್ಲೂ ಕೂಡ ನೀವು ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕಂತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಆಸೆ 7 ಪಂಚಮಿಗಳಲ್ಲೇ ನೆರವೇರುತ್ತೆ ಅಂತ ನನಗೆ ಪುರೋಹಿತರು ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಹೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಯಾವ ರೀತಿಯಾಗಿ ನಾವು ಹರಕೆ ಕಟ್ಕೊಬೋದು ಅಂತ ನಾನು ಪುರೋಹಿತರನ್ನ ಕೇಳಿ ತಿಳ್ಕೊಬಂದು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಸಾಯಂಕಾಲ ಆಗಲಿ ಅಥವಾ ನಾಳೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿ ವಾರಾಹಿ ದೇವಿನ ಪೂಜೆ ಮಾಡಬೇಕಂದ್ರೆ ಯಾವ ದೀಪವನ್ನು ಹಚ್ಚಬೇಕು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ತೆಂಗಿನಕಾಯಿ ತೊಗೊಳ್ಳಿ. ತೆಂಗಿನಕಾಯಿನ ನೀರಲ್ಲಿ ಒಂದು 2 ನಿಮಿಷ ನೀರಲ್ಲಿ ನೆನೆಸಿದ್ರೆ ನಮಗೆ ತೆಂಗಿನಕಾಯಿ ಹೊಡೆದಲ್ಲಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ಕಟ್ಟಾಗುತ್ತೆ ತೆಂಗಿನಕಾಯಿ. ಆಗ ನೀರನ್ನೆಲ್ಲ ತೆಗೆದು ನೀವು ಅದನ್ನು ಯಾವುದಾದ್ರೂ ನೀವು ಒಂದು ಬಟ್ಟೆಯಲ್ಲಿ ಅದನ್ನು ಒಳಗಡೆ ವೆಟ್ಟಿರುತ್ತಲ್ಲ ಆ ವೆಟ್ಟನ್ನೆಲ್ಲ ಒಂದು ಬಟ್ಟೆಯಲ್ಲಿ ತೆಗೆದುಬಿಟ್ಟು ನಂತರ ನೀವು ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇವೆರಡು ಮಾತ್ರ ಹಾಕಬೇಕಾಗತ್ತೆ. ಹಾಗೆ ನೀವು ವಾರಾಹಿ ಫೋಟೋ ಇತ್ತಂದರೆ ಫೋಟೋ ಮುಂದೆ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ, ಇಲ್ಲ ಅಂತಂದರೆ ನೀವು ಒಂದು ದೀಪ ಹಚ್ಚಿ ದೀಪಕ್ಕೆ ನೀವು ವಾರಾಹಿ ದೇವಿ ಅಂದ್ಕೊಂಡಿದ್ರೆ ಆ ದೀಪದ ಮುಂದೆ ಈ ರೀತಿಯಾಗಿ ನೀವು ತೆಂಗಿನಕಾಯಿ 2 ದೀಪಾರಾಧನೆ ಮಾಡಿ. ದೀಪಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಹೂವು ಇಟ್ಟು ನೀವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ದೀಪ ಹಚ್ಚಬೇಕಾಗತ್ತೆ. ನಂತರ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ದೇವಿಯ ಮಂತ್ರ ಇದು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಈ ರೀತಿಯಾಗಿದೆ. ವಾರಾಹಿ ಅಮ್ಮನ ಶಕ್ತಿಯುತ ಮಂತ್ರ ಇದು. ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ದೇವಿಯೈ ನಮಃ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ದೇವಿಯೈ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ವಾರಾಹಿ ದೇವಿಯೈ ನಮಃ. ಈ ಮಂತ್ರವನ್ನು ನೀವು 108 ಬಾರಿ ಹೇಳ್ಕೊಬೇಕಾಗತ್ತೆ. ನೀವು ಆ ದೀಪವನ್ನು ಹಚ್ಚಿ ನಂತರ ನೀವು ವಾರಾಹಿಯನ್ನು ನಿಮ್ಮ ಕಷ್ಟಗಳೆಲ್ಲ ಏನಿದೆ ಅಂತ ದೇವಿ ಮುಂದೆ ಹೇಳ್ಕೊಂಡು ನೀವು ಬೆಳಗ್ಗೆ ಈಗ ಸಂಜೆ 6:30ಯಿಂದ 10 ಗಂಟೆ ಅಥವಾ ಬೆಳಗ್ಗೆ ನೀವು 4:30ಯಿಂದ 9 ಗಂಟೆ ಅಂದರೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ, ಇನ್ನೂ ಬೇಗ ಪೂಜೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಇವತ್ತು ಸಾಯಂಕಾಲ ಆಗಲಿಲ್ಲ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಹಾಗಾಗಿ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ನಾಳೆ ಬೆಳಗ್ಗೆ ಮಾಡ್ಕೊಳ್ಳಿ. ಹೊಸ ವರ್ಷದ ಹೊಸ ದಿನ, ನಮಗೆ ಮೊದಲನೇ ದಿನ ನಾವು ವಾರಾಹಿ ದೇವಿಗೆ ಈ ರೀತಿಯಾಗಿ ತೆಂಗಿನಕಾಯಿಯ ದೀಪವನ್ನು ನಾವು ಹಚ್ಚಿ ಈ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಿದ್ರೆ ಖಂಡಿತ ವಾರಾಹಿ ದೇವಿ 2024ನೇ ಇಸ್ವಿ ತುಂಬ ವರ್ಷ ಪೂರ್ತಿ ನಿಮಗೆ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ. ಮಾಡೋಕ್ಕಾಗಲಿಲ್ಲ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು. 108 ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಮಲಗೋದ್ರಿಂದ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ವಾರಾಹಿ ದೇವಿ ಈ ವರ್ಷ ಬರೋ ವರ್ಷ ಅಂದರೆ 2024ರಲ್ಲಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.